ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲಿಷ್ ವಿಷಯನ ಎಕ್ಸ್‌ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಪ್ಲೇ ಮಾಡಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವೆಲ್ಲ ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್‌ಗಳೇ ಆಗಿರ್ತೀರಾ. ಯಾಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್‌ಗಳಿಗೆ ಮಾತ್ರ ಇದು ಮಸ್ಟ್ ಅಂಡ್ ಶುಡ್ ಇರೋದು. ಇಂಗ್ಲಿಷ್ ಮೀಡಿಯಂ ಇರೋರಿಗೆ ಅಂತ ಏನು ಇರೋದಿಲ್ಲ. ಹಾಗಿದ್ದಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ ಇಲ್ಲಿ, ಫಾರ್ ದೋಸ್ ಹೂಸ್ ರೈಟ್ ಇನ್ ಎಕ್ಸಾಮಿನೇಷನ್ ಇನ್ ಕನ್ನಡ ಅಂತಂತಂದ್ರೆ ಯಾರೇ ಕನ್ನಡದಲ್ಲಿ ಬರಿತಾ ಇದ್ದಾರೆ ಅವರು ಇದನ್ನ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕು. ಆದರೆ ನಮ್ಮ ಹುಡುಗರಿಗೆ ಇದು ಎಷ್ಟು ಕಷ್ಟದ ವಿಷಯ ಅಂತಂತಂದ್ರೆ, ಇನ್ನೊಂದೆರಡು ಸಬ್ಜೆಕ್ಟ್ ಇಟ್ರು ಪರವಾಗಿಲ್ಲ ಸರ್, ಆದ್ರೆ ಈ ವಿಷಯನ ಪಾಸ್ ಮಾಡುವಂಥದ್ದು ನಮಗೆ ತುಂಬಾ ಕಷ್ಟ ತರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಷಯನೇ ಒಂಥರ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಆ ರೀತಿ ಎಲ್ಲ ಕಷ್ಟ ಇದೆ ಅನ್ನುವಂತ ಒಂದು ವಿಷಯನ ಹೇಳ್ತಾರೆ ನಮ್ಮ ಈ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ. ಆದ್ರೆ ಅನ್ಕೊಂಡಷ್ಟೇನ್ ಕಷ್ಟ ಇಲ್ಲ, ನೀವು ಓದೋ ಮೆಥಡಾಲಜಿನ ಚೇಂಜ್ ಮಾಡಿ ಅಷ್ಟೇ. ಯಾವ ಯೂನಿಟ್ ನಾವು ಓದಬೇಕು, ಯಾವ ಟಾಪಿಕ್ ನಾವು ಓದಬೇಕು, ಯಾವ ಟಾಪಿಕ್ ನಾವು ಓದಬಾರ್ದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಯಾವ ರೀತಿ ನಾವು ಬರೆದ್ರೆ ನಮ್ಮನ್ನು ಪಾಸ್ ಮಾಡ್ತಾರೆ, ಆಮೇಲೆ ವ್ಯಾಲ್ಯೂಯೇಟ್ ಮಾಡುವಂಥವ್ರು ಯಾವ ರೀತಿಯಾದಂಥ ವ್ಯಾಲ್ಯೂಯೇಷನ್ನ ಎಕ್ಸ್ಪೆಕ್ಟೇಷನ್ ಇರ್ತಾರೆ, ನೀವು ಏನು ಬರೆದ್ರೆ ವ್ಯಾಲಿಡ್ ಇರುತ್ತೆ, ಏನು ಬರೆದ್ರೆ ವ್ಯಾಲಿಡ್ ಇರಲ್ಲ, ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಸರಿ ತಪ್ಪಾಗ್ತಾ ಇದೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಂಗ್ಲಿಷ್ ಸಬ್ಜೆಕ್ಟು 10th ಲೆವೆಲ್ ಇಂದ ನೋಡ್ತಾ ಇರುವಂತ ಸಬ್ಜೆಕ್ಟು, ಬೇಸಿಕ್ ಸಬ್ಜೆಕ್ಟ್ ಆರಾಮಾಗಿ ಪಾಸ್ ಮಾಡ್ತೀರಾ. ಓಕೆ, ಎನಿಹೌ ನಾನೊಂದು ಸಿಲೆಬಸ್ನ ಓವರ್ವ್ಯೂ ಇಂಟ್ರೊಡಕ್ಷನ್ ಒಂದು 5-10 ಮಿನಿಟ್ಸ್ ಅಲ್ಲಿ ಕೊಡ್ತೀನಿ. ದಯವಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು 5-10 ಮಿನಿಟ್ಸ್. ಓಕೆ, ಈಗ ನಿಮ್ಮ ಸಿಲೆಬಸ್ ಕಾಪಿನ ನೀವೇನಾದ್ರೂ ಓಪನ್ ಮಾಡಿದ್ರೆ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ಇದು ನಾನು ಯೂನಿಟ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಯೂನಿಟ್ ಏನಂತಿದೆ, ಎಂ ಕೆ ಗಾಂಧಿ ಅಂತ ಇದೆ. ಎಂ ಕೆ ಗಾಂಧಿ ಬಗ್ಗೆನೇ ಮೊದಲನೇ ಯೂನಿಟ್ ಇದೆ. ಅಂದ್ರೆ ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಂತ ಅವರ ಪೂರ್ತಿ ಹೆಸರು. ಇವರ ಬಗ್ಗೆ ನಾವು ಇದನ್ನ ಓದ್ತೀವಿ. ಏನ್ ಓದ್ತೀವಿ ಅಂತಂದ್ರೆ, ಇವರು ಕೂಡ ಒಬ್ರು ವಕೀಲರು, ತುಂಬಾ ದೊಡ್ಡ ವಕೀಲರು, ತುಂಬಾ ಒಳ್ಳೆ ವಕೀಲರು, ಸಮಾಜದಲ್ಲಿ ವಕೀಲ ಕೆಲಸಗಳನ್ನ ಮಾಡಿದಂತಹವರು. ವಕೀಲರು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಾದಂತ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ನೀವು ಯಾರಾದ್ರೂ ತಗೊಳ್ಳಿ, ಯಾರೇ ಸುಭಾಷ್ ಚಂದ್ರ ಬೋಸ್, ಇವರಾಗಿರಬಹುದು, ಯಾರು ಅಂಬೇಡ್ಕರ್ ಆಗಿರಬಹುದು, ಇವರೆಲ್ಲರೂ ಕೂಡ ವಕೀಲರುಗಳೇ. ಅವರೇ ಎಲ್ಲ ಪೊಲಿಟಿಷಿಯನ್ಸ್ಗಳಾಗಿ ಅವರೇ ಎಲ್ಲ ಕಾನೂನನ್ನು ಲಾದ್ ಮಾಡಿಬಿಟ್ಟು ಸರಿ ತಪ್ಪುನ ಅವರೇ ಸ್ಟಾರ್ಟ್ಗಳನ್ನ ಮಾಡಿದ್ದು. ಅದಕ್ಕೆ ನೀವು ವಕೀಲರು ಆಗ್ತಾ ಇದ್ದೀರಾ ಅಂತಂತಂದ್ರೆ ಅದು ತುಂಬಾ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ವಕೀಲರಾದವರು ಅಂತ ಇರುವಂತ ನಾಲೆಜೇ ಬೇರೆ, ಅವ್ರ ಹತ್ರ ಒಂದು ಡೆಪ್ತ್ ಲೆವೆಲ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ಈಗ ನಾವು ಬ್ಯಾಕ್ ಸಿಲೆಬಸ್ಗೆ ಬರೋಣ. ಇದರಲ್ಲಿ ಏನಿದೆ ಅಂತಂದ್ರೆ, ಗಾಂಧೀಜಿ ಅವರು ತಮ್ಮ ವಕೀಲಗಿರಿನ ಹೇಗೆ ಸ್ಟಾರ್ಟ್ ಮಾಡಿದ್ರು, ಅವರು ಇಂಗ್ಲೆಂಡ್ ಅಲ್ಲಿ ಯಾವ ರೀತಿ ಇದ್ರು, ಆಫ್ರಿಕಾದಲ್ಲಿ ಅವರು ಏನೇನು ಅನುಭವಿಸಿದ್ರು, ಮತ್ತೆ ನಮ್ಮ ಇಂಡಿಯಾದಲ್ಲಿ ಅವರು ವಕೀಲಗಿರಿನ ಮಾಡ್ತಿರ್ಬೇಕಾದ್ರೆ ಯಾವ ಯಾವ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದ್ರು, ಈ ಎಲ್ಲಾದ್ರ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳುವಂತ ಸಾಧ್ಯತೆಗಳಿರುತ್ತೆ. ನಾವು ಕ್ಲಾಸಸ್ ಅಲ್ಲಿ ಮಾಡಿದೀವಿ, ಯಾವ್ದಾವ್ದನ್ನ ಕೇಳ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೆಲ್ಲ ಅಂತ ಪಾಯಿಂಟ್ ಔಟ್ ಮಾಡಿಬಿಟ್ಟು. ಇದಿಷ್ಟು ಫಸ್ಟ್ ಯೂನಿಟ್. ಆದ್ರೆ ಸೆಕೆಂಡ್ ಯೂನಿಟ್ ನನ್ನ ಪರ್ಸನಲ್ ಏನು ಒಪಿನಿಯನ್ ಅಂತಂತಂದ್ರೆ, ನೀವು ಓದ್ಬೇಕಾದ್ರೆ ದಯವಿಟ್ಟು ಸೆಕೆಂಡ್ ಯೂನಿಟ್ ನ ಸ್ವಲ್ಪ ಸ್ಕಿಪ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಯೂನಿಟ್ ಅಲ್ಲಿ ಓನ್ಲಿ ಗ್ರಾಮರ್ ಇದೆ, ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಗ್ರಾಮರ್ ಇದೆ. ಅದು ಬಿಟ್ರೆ ಫಸ್ಟ್ ಯೂನಿಟ್ ಬೇರೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇವೆಲ್ಲವನ್ನು ಕೂಡ ಟ್ಯಾಕಲ್ ಮಾಡ್ಕೊಂಡು ಬರ್ಬೋದು. ಬೇಸಿಕ್ ನೀವು 10th ಅಲ್ಲಿ ಏನು ಓದಿರ್ತೀರಾ ಅಂತದಿರುತ್ತೆ. ಸೆಕೆಂಡ್ ಯೂನಿಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಕಂಪ್ಲೀಟ್ ಗ್ರಾಮರ್ ಇರುತ್ತೆ. ಸ್ಟೂಡೆಂಟ್ಸ್ ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಂಪ್ಲೀಟ್ ಫೋಕಸ್ ಅನ್ನ ಗ್ರಾಮರ್ ಅಲ್ಲಿ ಹಾಕ್ತಾರೆ, ಕಂಪ್ಲೀಟ್ ಎನರ್ಜಿನ ಗ್ರಾಮರ್ ಅಲ್ಲಿ ಹಾಕ್ತಾರೆ. ಆಮೇಲೆ ಎಕ್ಸಾಮ್ ಬರ್ದಾಗ ಫಸ್ಟ್, ಥರ್ಡ್, ಸೆಕೆಂಡ್, ಫೋರ್ತ್ ಈ ಯೂನಿಟ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಲ್ಲ. ಆ ರೀತಿ ಮಾಡಬಾರ್ದು. ನೋಡಿ, ಆದಾಗ್ಯೂ ಕೂಡ ನಾನು ಯೂನಿಟ್ 2 ಓದ್ಬೇಡಿ ಅಂತ ಹೇಳಲ್ಲ, ಓದಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಫಸ್ಟ್, ಥರ್ಡ್, ಫೋರ್ತ್, ಫಿಫ್ತ್ ನ ಓದಿ ಚೆನ್ನಾಗಿ, ಆಮೇಲೆ ಸೆಕೆಂಡ್ ಎಷ್ಟಾಗುತ್ತೆ ಅಷ್ಟನ್ನು ಓದ್ಕೊಳ್ಳಿ. ಯಾಕಂದ್ರೆ ಸೆಕೆಂಡ್ ತುಂಬಾ ಒಂದು ವ್ಯಾಸ್ಟ್ ಸಿಲೆಬಸ್ ಆಗಿರೋದ್ರಿಂದ ನೋಡಿ ಏನೇನಾಗಿರುತ್ತೆ ಅಂತಂದ್ರೆ, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಐಡೆಂಟಿಫಿಕೇಶನ್ ಆಫ್ ಎರರ್, ಟೈಪ್ಸ್ ಆಫ್ ಸೆಂಟೆನ್ಸ್, ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್, ಚೇಂಜ್ ಆಫ್ ವಾಯ್ಸ್, ರಿಪೀಟೆಡ್ ಸ್ಪೀಚ್, ಐಡಿಯಮ್ಸ್, ಲೀಗಲ್ ವರ್ಡ್ಸ್ ಅಂಡ್ ದೇರ್ ಯೂಸೇಜ್, ಇಂತಹ ವಿಷಯಗಳು ಏನಿದೆ ನಮ್ಮ ಈ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಓಕೆ, ಹಾಗಿದ್ದಲ್ಲಿ ನಾವು ಥರ್ಡ್ ಯೂನಿಟ್ ಅಲ್ಲಿ ಏನಿದೆ ಸರ್, ಹಾಗಿದ್ದಲ್ಲಿ ಥರ್ಡ್ ಯೂನಿಟ್ ಅಲ್ಲಿ ನೀವೇನಾದ್ರೂ ನೋಡ್ಬೇಕು ಅಂತಂತಂದ್ರೆ, ನಾನು ಹೇಳಿದೆ ಥರ್ಡ್ ಯೂನಿಟ್ ನೀವು ಓದ್ಕೋಬಹುದು ಅಂತ. ಸಿಂಪಲ್ ಆಗಿ ಪ್ಯಾರಾಗ್ರಾಫ್ ರೈಟಿಂಗ್ ಮಾಡೋದು, ರಿಪೋರ್ಟ್ ರೈಟಿಂಗ್ ಮಾಡೋದು, ಅದಾದ್ಮೇಲೆ ನಿಮಗೆ ಪ್ರಿಸೀಸ್ ರೈಟಿಂಗ್, ಸಮರೈಸ್ ಮಾಡೋದು, ಪ್ರಬಂಧ ಬರೆಯೋದು, ಎಸ್ಸೆ ಬರೆಯೋದು, ಆಮೇಲೆ ನಿಮಗೆ ಕೊಹೆಸಿವ್ ಒಗ್ಗೂಡಿಸುವ ವಿಧಾನಗಳು ಅಂತ ನಾವು ಕರಿತೀವಿ, ಕಾಂಪ್ರೆಷನ್ ಪ್ಯಾಸೇಜ್ಗಳು, ಪತ್ರ ಬರೆವಣಿಗೆ, ಲೆಟರ್ ರೈಟಿಂಗ್, ಇವೆಲ್ಲ ನೀವು ಆರಾಮಾಗಿ ಮಾಡಿ ಬಂದಿರುವಂತದ್ದೇ ಸ್ಕೂಲ್ ಲೆವೆಲ್ ಅಲ್ಲಿ. ಅಂತದನ್ನೇ ಸ್ವಲ್ಪ ಟೆಕ್ನಿಕಲ್ ಆಗಿ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬೇಕಷ್ಟೇ. ಯೂನಿಟ್ 4 ಅಲ್ಲಿ ಏನಿದೆ ಸರ್, ಅರ್ಜಿಗಳು, ಪೆಟಿಷನ್. ಏನ್ ಅರ್ಜಿಗಳು ಅಂತಂದ್ರೆ, ಕೋರ್ಟ್ ಅಲ್ಲಿ ನೀವೆಲ್ಲ ಅರ್ಜಿ ಹಾಕ್ತಿರಾ ಗೊತ್ತಾ, ಇಂತಿಂತದ್ ಬೇಕು, ಇಂತಿಂತದ್ ಆಗ್ಬೇಕು ಅಂತ ಅರ್ಜಿಗಳ ಫಾರ್ಮೆಟ್ ಗಳನ್ನು ಬರೆಯಕ್ ಕೊಡ್ತಾರೆ, ನೋಟಿಸ್ ಬರೆಯಕ್ ಕೊಡ್ತಾರೆ, ಅದಾದ್ಮೇಲೆ ರಿಜೆಕ್ಷನ್, ರಿಫ್ಲೆಕ್ಷನ್, ಅದು ರೆಫ್ಯುಟೇಷನ್ ಅದನ್ನ ಬರೆಯಕ್ ಕೊಡ್ತಾರೆ. ಕಾನೂನು ವಿಷಯದ ಸಂಬಂಧಪಟ್ಟಂತಹ ಯಾವ್ದಾದ್ರು ಪ್ರಬಂಧ ಬರೆಯಕ್ ಕೊಟ್ಟರೆ ಕೊಡ್ಬೋದು. ಮತ್ತೆ ಕಾಂಪನ್ಸೇಷನ್, ಲೀಗಲ್ ಕಂಟೆಂಟ್, ಅಂದ್ರೆ ಕಾನೂನಿನ ವಿಷಯದಲ್ಲಿ ಏನಾದ್ರು ಲೀಗಲ್ ಕಂಟೆಂಟ್ ಇದ್ರೆ ಅದನ್ನ ಕೊಡ್ಬೋದು. ಇಲ್ವಾ, ಲೀಗಲ್ ವರ್ಡ್ಸ್ ಅಂಡ್ ದೇರ್ ಯೂಸೇಜ್, ಕಾನೂನಿನ ಪದಗಳು ಮತ್ತು ಅವುಗಳ ಬಳಕೆ ಕೊಡ್ಬೋದು. ಇಲ್ಲ ಯೂಸ್ ಆಫ್ ಕೋಹೆಸಿವ್ ಲೀಗಲ್ ಡಿವೈಸ್ ಅಂತ.
ಹಂಗಂತೇಳಿ ಸರ್ ಇದ್ರಲ್ಲಿ 7 ಪಾಯಿಂಟ್ ಇದೆ 7 ಪಾಯಿಂಟ್ ಓದ್ಬೇಕಾ? ಮತ್ತೆ ಇದ್ರಲ್ಲಿ ನಾವು ಇಂಪಾರ್ಟೆಂಟ್ ತೆಗ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಮಾಡಿರ್ತೀವಿ. ಪ್ರತಿ ಯೂನಿಟ್ ಅಲ್ಲೂ ಅಷ್ಟೇ. ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. 5th ಯೂನಿಟ್ ಏನಾದ್ರು ಎಂಟ್ರಿ ಕೊಟ್ರೆ ಟ್ರಾನ್ಸ್ಲೇಷನ್ ಪಾರ್ಟ್ ಅನ್ನ ಮೇಜರ್ಲಿ ಅವರು ಹೈಲೈಟ್ ಮಾಡಿದ್ದಾರೆ. ಅಂತಂದ್ರೆ ಕನ್ನಡದಿಂದ ಇಂಗ್ಲಿಷ್ ಕೊಡ್ತಾರೆ, ಇಂಗ್ಲಿಷಿಂದ ಕನ್ನಡ ಕೊಡ್ತಾರೆ, ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿ. ಟ್ರಾನ್ಸ್ಲೇಟ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಯಾವ್ಯಾವ ಟೆಕ್ಸ್ಟ್ಗಳಿದೆ, ಏನಿದೆ, ಡಿಸೈಡೆಡ್ ಕೇಸಸ್ಗಳೇನಿದೆ, ಸೊ ಅದ್ರ ಬಗ್ಗೆ ನಾವು ಮಾಡಿದ್ದೀವಿ. ಕಂಪ್ಲೀಟ್ ಆಗಿ 5 ಯೂನಿಟ್ ನಾವು ಪಾಠ ಮಾಡಿದೀವಾ? ಹೌದು ಸರ್, ಕಂಪ್ಲೀಟ್ ಆಗಿ 5 ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದ್ರಲ್ಲೇ ಮತ್ತೆ ಇಂಪಾರ್ಟೆಂಟ್ ತೆಗೆದು ನಿಮಗೆ ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನಾವು ಪಾಠ ಮಾಡ್ಕೊಟ್ಟಿದ್ದೀವಿ. ಸರ್ ಆಗಿದ್ದಲ್ಲಿ ನಾನು ಜಾಯ್ನ್ ಆಗ್ಬೇಕಲ್ಲ, ಅದನ್ನ ಯಾವ ರೀತಿ ಜಾಯ್ನ್ ಆಗೋದು? ಒಬ್ವಿಯಸ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ಈ ಪೇಜ್ ಅಂತ ನೀವೆಲ್ಲರೂ ನೋಡೇ ಇರ್ತೀರಾ. ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ 3rd ಸೆಮಿಗೆ, 3 ಇಯರ್ಗೆ, 5 ಇಯರ್ಗೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳಿಗಿದೆ. ಈ ಎಲ್ಲಾ ಫೆಸಿಲಿಟಿಗಳು ಕೂಡ ಕಂಪ್ಲೀಟ್ ಆಗಿದೆ. ಹಾಗಿದ್ದಲ್ಲಿ ನಿಮಗಿರುವಂತಹ ಸಬ್ಜೆಕ್ಟ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಎಲ್ಲಾ ಸಬ್ಜೆಕ್ಟ್ಸ್ಗಳಿಗೂ ಕೂಡ ನಮ್ಮಲ್ಲಿ ಕೋಚಿಂಗ್ ಅವೈಲೇಬಲ್ ಇದೆ. ಅದರಲ್ಲಿ ನೀವು ಬರೀತಾ ಇರೋದು ಇಂಗ್ಲಿಷ್, ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದಾರೆ ಅವ್ರು ಮಾತ್ರ ಬರೀತೀರಾ. ಈ ಸಬ್ಜೆಕ್ಟ್ಗಳು ಅವೈಲೇಬಲ್ ಇದೆ. ಇದು ನಾನೊಂದು ಬಲ್ಕ್ ಬಂಚಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಯಾವ ತರ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಆಲ್ರೆಡಿ ನಮ್ಮ ಮಾರ್ಕೆಟಿಂಗ್ ವಿಡಿಯೋದಲ್ಲಿ ಒಂದು ನಾವು ರಿಲೀಸ್ ಮಾಡಿರೋ ಪ್ರಕಾರ ಏನೇನು ಫೆಸಿಲಿಟಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ಆಲ್ ಸೆಮಿಸ್ಟರ್ ಸೇರಿಸ್ಬಿಟ್ಟು, ಓಕೆ, ಎಲ್ಲ ಸೆಮಿಸ್ಟರ್ 5 ಇಯರ್ 3 ಇಯರ್ ಎಲ್ಲದೂ ಕೂಡ. ಆದಾಗ್ಯೂ ಹೇಳ್ತಾ ಇದ್ದೀನಿ ಸರ್, ಇದು ಕನ್ನಡ ಮೀಡಿಯಂ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಕನ್ನಡ ಮೀಡಿಯಂ ನೋಟ್ಸು ಕೂಡ ಕೊಡ್ತೀವಿ. ಕನ್ನಡ ಮೀಡಿಯಂ ಅಲ್ಲಿ ಪಾಠನೂ ಕೂಡ ಕೇಳ್ತೀರಾ. ಸೊ ಕನ್ನಡ ಮೀಡಿಯಂ ಅಲ್ಲಿ ಇರುವಂತ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಇಲ್ಲ. BNS ಕೊಡ್ತೀವಿ. BNS ಅಪ್ಡೇಟೆಡ್ ಕೊಡ್ತಾ ಇದೀವಿ. ಆಯ್ತಾ? ಇಲ್ಲಿದೆ ನೋಡಿ, BNS ಕೊಡ್ತಾ ಇದೀವಿ. ಸೊ ಅದಾದ್ಮೇಲೆ ಸರ್ ಏನೇನ್ ಫೆಸಿಲಿಟಿಗಳು ಸಿಗುತ್ತೆ ನಾ ಇನ್ ಕೇಸ್ ಏನಾದ್ರು ಕೋಚಿಂಗ್ ಸೇರ್ಕೊಂಡ್ರೆ ಅಂತಂದ್ರೆ, ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಎಲ್ಲದನ್ನು ಕೊಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತ ವಿಡಿಯೋಸ್ಗಳನ್ನು ಕೊಡ್ತೀವಿ. ಸಿಲೆಬಸ್ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಇರುತ್ತೆ. ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕನ್ನಡದಲ್ಲಿ ನೋಟ್ಸ್ ಇರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ಯಾವ ಪಾಯಿಂಟ್ ಮಿಸ್ ಔಟ್ ಆಗಿರಲ್ಲ. ಕರ್ನಾಟಕದ ಡಿಫ್ರೆಂಟ್ ಕಾಲೇಜಲ್ಲಿ ಬಂದಿರುವಂತ ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಿ ಅಲ್ಲಿ ಡಿಫ್ರೆಂಟ್ ಫೋರಮ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನೋಟ್ಸ್ಗಳು ನಾನು ಅಬ್ವಿಯಸ್ಲಿ ಹೇಳ್ದಂಗೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೊಡ್ತೀವಿ. ಏನೋ ಡೌಟ್ಸ್ ಬಂತ ಸರ್ ನನಗೆ, ಡೈರೆಕ್ಟ್ ಆಗಿ ನೀವು ಪ್ರೊಫೆಸರ್ಗೆ ಕಾಲ್ ಮಾಡಿ. ನಿಮ್ಗೆ ಅಂತ ಒಂದು ಸಪರೇಟ್ ಮೆಂಟರ್ಶಿಪ್ ಅನ್ನು ಕೂಡ ಕೊಟ್ಟಿರ್ತೀವಿ. ನಿಮ್ ಕಾಲೇಜಲ್ಲಿ ಏನೋ ಅಸೈನ್ಮೆಂಟ್, ಸೆಮಿನಾರ್, ಇಂಟರ್ನ್ಶಿಪ್ ಏನಾದ್ರು ಬರೆಯಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ ಸರ್ ನಮ್ಮ ಕಡೆಯಿಂದ. ನಿಮಗೆಲ್ಲ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿನ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಕನ್ನಡ ಮತ್ತೆ ಇಂಗ್ಲಿಷ್ ಬೋತ್ ಮೀಡಿಯಂ ಅಲ್ಲೂ ಕೂಡ ನಿಮ್ಗೆ ಪ್ರಾವಿಷನ್ಸ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಸರ್. ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ, ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸಿ ಇರ್ತೀನಿ, ಪಾರ್ಟ್ ಟೈಮ್ ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ, ಅಂತ ಟೈಮಲ್ಲಿ ನನಗೆ ಅಟೆಂಡ್ ಮಾಡಕ್ ಆಗಲ್ಲ ಸರ್. ಸೊ ಆ ಟೈಮಲ್ಲಿ ಏನ್ ಮಾಡೋದು? ಒಬ್ವಿಯಸ್ಲಿ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ಗಳನ್ನು ಕೊಟ್ಬಿಡ್ತೀವಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ಲಾಸಸ್ ಅಂಡ್ ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ನೆಕ್ಸ್ಟ್ 1 ಸೆಮ್ ನೀವು ಜಾಯ್ನ್ ಆಗಿದ್ದೀರಾ ಅಂತಂದ್ರೆ ಫರ್ದರ್ ಸಪೋರ್ಟ್ ಇರುತ್ತೆ. ರಿನ್ಯೂವಲ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸರ್ ಇಷ್ಟೆಲ್ಲ ಗೊತ್ತಾಯ್ತು. ಈಗ ನಾನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ 2 ನಂಬರ್ ಕೊಟ್ಟಿದ್ದೀವಿ. ಅದು ಬಿಟ್ಟು ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲಾದ್ರೂ ಟೆಕ್ಸ್ಟ್ ಮಾಡಿ. ನೀವು ಜಸ್ಟ್ 1 ಸ್ಟೆಪ್ ಮುಂದೆ ಬನ್ನಿ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಫಾರ್ವರ್ಡ್ ಆಗಿ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಯಾವ್ಯಾವ ಫೆಸಿಲಿಟಿ ಕೊಡ್ಬೇಕು ಅದನ್ನು ಕೊಡ್ತೀವಿ. ಸರ್ ಒಂದು ಸ್ವಲ್ಪ ಏನಾದ್ರು ಡೆಮೋಸ್ ವಿಡಿಯೋಸ್ ಏನಾದ್ರು ಇದಾವ ನಿಮ್ಮ ಹತ್ರ ಸ್ಟಾಕ್ ಇರುವಂತದ್ದು ಏನಾದ್ರು ನನಗೆ ಒಂದು ಸ್ವಲ್ಪ ತೋರಿಸಿ ಅಂತಂದ್ರೆ, ಇಲ್ಲಿದೆ ನೋಡಿ, ಇಂಗ್ಲಿಷ್ ಸಬ್ಜೆಕ್ಟಿಗೆ ಫುಲ್ ಸಬ್ಜೆಕ್ಟ್ ಇರುವಂತ ವಿಡಿಯೋಸ್ಗಳೆಲ್ಲ ಇದೆ. ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಪಾರ್ಟ್ ಫ್ರಮ್ ದಿಸ್ ನಾನು ಹೇಳಿದೆ, ಕಾನ್ಸ್ಟಿಟ್ಯೂಷನ್ ಲಾ ಆಗಿರ್ಬೋದು, ಕಾಂಟ್ರಾಕ್ಟ್ ಲಾ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಗಳಿದೆ. ಈ ರೀತಿ ಫೋಲ್ಡರ್ ವೈಸ್ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಏನಿದೆ, ಸೊ ಫೋಲ್ಡರ್ ವೈಸ್ ನಾವು ಈ ರೀತಿ ಕೊಡ್ತಾ ಹೋಗ್ತೀವಿ. ಟಾಟ್ ಲಾ ಆಗಿರ್ಬೋದು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಅಂತ ಇದೆ ನೋಡಿ ಇಲ್ಲಿ. ಕಾನ್ಸ್ಟಿಟ್ಯೂಷನ್ ಲಾ, ಅದು ಹಿಂದೂ ಲಾ ಆಗಿರ್ಬಹುದು, ಅಥವಾ BNS, IPC ಎರಡನ್ನೂ ಕೊಡ್ತೀವಿ. ನೀವು ಎರಡನ್ನೂ ಓದ್ಕೊಳ್ಳಿ ಆರಾಮಾಗಿ, ಯಾಕಂದ್ರೆ ಎರಡು ಯೂಸ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದೆ, ಚೆಕ್ಔಟ್ ಮಾಡ್ಕೊಳ್ಳಿ ಇದೆ ಸಿಲೆಬಸ್ ವಿಡಿಯೋದಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ಗಳು ಕಂಡಕ್ಟ್ ಆಗಿರುವಂತ ಒಂದು ಜಸ್ಟ್ ಡೆಮೋ ನಾನು ಇಲ್ಲಿ ತೋರಿಸಿದ್ದೇನೆ. ಅದಾದ್ಮೇಲೆ ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿದೆ. ಸೊ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ದಯವಿಟ್ಟು ಒಂದ್ಸಲ ಓದ್ಕೊಂಡು ನೀವು ಮೂವ್ ಮಾಡಿ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಲಾಸ್ಟ್ ಫೈನಲ್ ಕನ್ಕ್ಲೂಷನ್ ಬರ್ತಾ ಇದ್ದೀನಿ ನಾನು. ತುಂಬಾ ಈಸಿ ಇದೆ ಸರ್, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ನಾನು ಕನ್ನಡ ಮೀಡಿಯಂ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಮೀಡಿಯಂ ತುಂಬಾ ಜಾಸ್ತಿ ಅವೆಲ್ಲ ಏನು ಇಲ್ಲ. ಇಂಗ್ಲಿಷ್ ಕನ್ನಡ ಮೀಡಿಯಂ ಎಲ್ಲ ಒಂದೇ. ನಾಲೆಜ್ ಯಾರ ಹತ್ರ ಜಾಸ್ತಿ ಇದೆ ಅವ್ರದೇ ತೂಕ ಬೆಳೆಯೋದು, ಅದು ಬಿಟ್ರೆ ಬೇರೆ ಏನಿಲ್ಲ. ಯಾವ ಮೀಡಿಯಂ ಅಲ್ಲಿ ಓದ್ತೀರಾ ಅನ್ನೋದು ಜಸ್ಟ್ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅನ್ನೋದು ಬಿಟ್ಟರೆ ಅದ್ರಲ್ಲಿ ಏನು ಇಲ್ಲ. ಆಯ್ತಾ? ಸುಮ್ಮನೆ ಇಂಗ್ಲಿಷ್ ಮೀಡಿಯಂ ಅವ್ರು ಏನೋ ಓದ್ತಾರೆ ಆ ಥರ ಏನೋ ಥಿಂಕೆ ಮಾಡಕ್ ಹೋಗ್ಬೇಡಿ. ನಮ್ಮ ಅಕಾಡೆಮಿಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನು ಓದ್ತಾರೆ, ಕನ್ನಡ ಮೀಡಿಯಂ ನಾವು ಅದೇ ನೋಟ್ಸ್ ನ ಪ್ರೊವೈಡ್ ಮಾಡ್ತೀವಿ. ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತೀವಿ, ಕಂಪ್ಲೀಟ್ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತೀವಿ. ಒಬ್ಬ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಏನು ಓದ್ತಾ ಇದ್ದಾನೆ ಅದನ್ನೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನೀವು ಕೂಡ ಓದ್ತೀರಾ. ಕ್ಲಾಸಸ್ಗಳಂತೂ ಅಬ್ವಿಯಸ್ಲಿ ನೋಡ್ತಾ ಇದ್ರೆ ಕನ್ನಡದಲ್ಲೇ ಪಾಠ ಮಾಡ್ತೀವಿ, ಸೊ ಸಮಸ್ಯೆ ಇಲ್ಲ. ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ 9591573526 ಈ ನಂಬರ್, ಇಲ್ಲ 9972799641 ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮು ಪ್ರತಿಯೊಂದು ಇನ್ಫಾರ್ಮೇಶನ್, ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜಾಯ್ನ್ ಆಗಿ. ಒಂದ್ಸಲ ಏನೋ ಸೇರ್ಬಿಟ್ಟಿದ್ದೀರಾ, ಸೊ ಈಗ ಪಾಸ್ ಆಗಲೇಬೇಕು, ಈಸಿಯಾಗಿ ಪಾಸ್ ಆಗುವಂತ ಒಂದು ಮೆಥಡ್ ನಾವು ಹೇಳ್ತಾ ಇದೀವಿ. ಕೋಚಿಂಗ್ ಅಕಾಡೆಮಿಯಲ್ಲಿ ಜಾಯ್ನ್ ಮಾಡ್ಕೊಂಡು ನೀವು ಪಾಸ್ ಆಗಿ. ಸೊ ಎನಿಹೌ ನಿಮ್ಮ ಎಕ್ಸಾಮ್ಸ್ಗಳು, ನಿಮ್ಮ ಕರಿಯರ್ ತುಂಬಾ ಚೆನ್ನಾಗಾಗಲಿ ಅಂತ ನಾವು ವಿಶ್ ಮಾಡ್ತಾ ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡ್ತಾ ಇದೀವಿ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಕಾನೂನು ಅಕಾಡೆಮಿ. ಥ್ಯಾಂಕ್ ಯು.